ಬಾರ್ಲಿ ಅಕ್ಕಿ ಒಂದು ತಂಪಾದ ಧಾನ್ಯ ಅಂತ ಹೇಳ್ಬೋದು. ಈ ಬಾರ್ಲಿ ಅಕ್ಕಿಯಿಂದ ನಾವು ಉಷ್ಣದಿಂದ ಬರುವಂತ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ನಮ್ಗೆ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಉರಿಮೂತ್ರ ಹೆಚ್ಚು ಕಾಣ್ತದೆ, ಅದು ಮಹಿಳೆಯರಲ್ಲಿ ಹೆಚ್ಚು. ಯಾಕಂದ್ರೆ ಉಷ್ಣಾಂಶ ಹೆಚ್ಚಾದಾಗ ದೇಹದಲ್ಲಿ ನೀರಿನಾಂಶ ಕಡಿಮೆ ಆಗಿ ಉರಿಮೂತ್ರ ಹೆಚ್ಚು ಕಾಣ್ತದೆ, ಹೆಚ್ಚು ಸಮಸ್ಯೆಗೆ ಒಳಗಾಗ್ತಾರೆ. ಆ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೇಕಾದ್ರೆ ನಾವು ಇಂಥ ಬಾರ್ಲಿ ಅಕ್ಕಿಯ ಧಾನ್ಯದಿಂದ ಗಂಜಿ ಮಾಡ್ಕೊಂಡು ಕುಡಿತಾ ಬಂದ್ರೆ ನಮಗೆ ಬೇಗನೆ ಉರಿಮೂತ್ರ ನಿವಾರಣೆ ಆಗ್ತತಿ. ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಕಾಲ್ ಉರಿ, ಕೈ ಉರಿ, ಆಮೇಲೆ ಹೆಚ್ಚು ಹೊಟ್ಟೆಯಲ್ಲಿ ಉಷ್ಣ ಆದಂತಾಗೋದು, ಆಮೇಲೆ ಬಾಯಲ್ಲಿ ಹುಣ್ಣಾಗೋದು, ಕಣ್ಣು ಉರಿ, ಈ ಎಲ್ಲಾ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಕತಿ. ಆದ್ರಿಂದ ನಾವು ಈ ಬಾರ್ಲಿ ಗಂಜಿಯಿಂದ ಬಾರ್ಲಿ ಅಕ್ಕಿಯಿಂದ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಎಲ್ಲಾ ಸಮಸ್ಯೆಗಳನ್ನು ನಾವು ನಿವಾರಿಸ್ಕೊಳ್ಬಹುದು. ನೆಕ್ಸ್ಟ್ ಬಂದು ಇದು ಮತ್ತೆ ಕಿಡ್ನಿಯಲ್ಲಿರುವ ಕಲ್ಲನ್ನು ಸಹ ಕರಗಿಸ್ತೈತಿ. ನಮ್ಮ ಮಗನಿಗೆ ಕಿಡ್ನಿಯಲ್ಲಿ ಕಲ್ಲಾಗಿತ್ತು. ಅವಾಗ ನಾನು ಇದನ್ನ ಡಾಕ್ಟರ್ ಹತ್ರ ತೋರ್ಸಿದ್ವಿ. ಅವನ್ ಬಹಳ ನೋವು ಅನ್ಭವಿಸಿದ. ಹೇಗಂದ್ರೆ ಅವನಿಗೆ ಕುಂತ್ರ ಸಮಾಧಾನ ಇಲ್ಲ, ನಿಂತ್ರ ಸಮಾಧಾನ ಇಲ್ಲ, ಮಲ್ಗಕ್ಕ ಆಗ್ತಿರ್ಲಿಲ್ಲ, ಅಷ್ಟು ಹೊಟ್ಟೆ ನೋವು ಬರ್ತಾ ಇತ್ತು. ಅವಾಗ ನಾವು ನಮ್ಮ ಮನೆ ಪಕ್ಕದವ್ರು ಹೇಳಿದ್ರು, ನೀವು ಇದು ಬಾರ್ಲಿ ಅಕ್ಕಿಯಿಂದ ನೀವು ಗಂಜಿ ಮಾಡ್ಕೊಡ್ರಿ, ಬೇಗನೆ ಇದು ಕಲ್ಲು ಇದು ನಿವಾರಣೆ ಆಗ್ತತಿ ಅಂತಂದ್ ಹೇಳಿದ್ರು. ಅವಾಗ ನಾವು ಬಾರ್ಲಿ ಅಕ್ಕಿ ತಂದು ಅದನ್ನ ಪುಡಿ ಮಾಡಿ ಅದ್ರ ಗಂಜಿ ಮಾಡಿ ಕೊಡ್ತಾ ಬಂದ್ವಿ. ಅವಾಗ ಕೊಟ್ಟು 1-2 ದಿನಕ್ಕೆ ಅವ್ನಿಗೆ ಹೊಟ್ಟೆ ನೋವು ಕಡಿಮೆ ಆಯ್ತು. ಇಲ್ಲಾಂದ್ರೆ ತುಂಬಾ ಹೊಟ್ಟೆ ನೋವು, ಅದಕ್ಕೂ ಸಮಾಧಾನನೇ ಇರ್ಲಿಲ್ಲ ಅವನಿಗೆ. ಆ ಹೊಟ್ಟೆ ನೋವು ಅವಾಗ 2 ದಿನ ಆಗತ್ತಿಗೆ ಮತ್ತೆ ಡಾಕ್ಟರ್ ಹತ್ರ ಟ್ಯಾಬ್ಲೆಟ್ ತಗೊಂಬಂದಿದ್ವಿ. 2 ದಿನ ಆದ ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಯ್ತು. ನೆಕ್ಸ್ಟ್ 1 ವಾರ ಬಿಟ್ಟು ಡಾಕ್ಟರ್ ಹತ್ರ ಹೋದಾಗ ಏನು ಸಮಸ್ಯೆ ಇಲ್ಲ ಇವ್ರಿಗೆ ಅಂತ ಹೇಳಿದ್ರು. ಹಿಂಗಾಗಿ ಬಾರ್ಲಿ ಅಕ್ಕಿ ಬಹಳ ಮಹತ್ವದಂತ ಹೇಳ್ಬೋದು. ಮತ್ತೆ ಇದು ಮೂತ್ರನಾಳದಲ್ಲಿ ಕಲ್ಲಾದ್ರೂ ಸಹಿತ ಇದು ಕರಗಿಸುವ ಶಕ್ತಿಯನ್ನು ಹೊಂದಿದೆ. ನಮ್ಮ ಮೂತ್ರನಾಳದಲ್ಲಿ ಕಲ್ಲಾದಾಗ ಇದನ್ನ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದನೂ ಸಹಿತ ನಮ್ ಕಲ್ಲನ್ನು ಇದು ಕರಗಿಸಕ ಸಹಾಯ ಆಗ್ತತಿ. ಮತ್ತೆ ಇದು ಮತ್ತೇನಂದ್ರೆ ನಮ್ಮ ಮೂತ್ರ ಕಟ್ಟಾದಾಗ ನಮ್ಮ ಹಿಂದಿನ ಕಾಲದಿಂದಲೂ ಪೂರ್ವಜರು ಹೇಳ್ತಾ ಇದ್ರು, ಯಾರಿಗಾದ್ರೂ ಮೂತ್ರ ಕಟ್ಟಾದಾಗ ಬಾರ್ಲಿ ಗಂಜಿ ಕುಡಿಸ್ರಿ ಅಂತ ಹೇಳ್ತಾ ಇದ್ರು. ನಾವು ಈಗೂ ಸಹಿತ ಅದನ್ನ ಪಾಲನೆ ಮಾಡಿದ್ರೆ ನಮಗೆ ದೊಡ್ಡ ಸಮಸ್ಯೆಯನ್ನು ನಾವು ನಿವಾರಿಸ್ಕೊಳ್ಬಹುದು. ಮಲ ಮತ್ತು ಮೂತ್ರ ಸರಿ ಆಗ್ಲಿಲ್ದಾಗ ಮನುಷ್ಯ ಬಹಳ ಕಷ್ಟ ಅನುಭವಿಸ್ಬೇಕಾಗ್ತತಿ. ಆದ್ರಿಂದ ನಾವು ಇಂಥ ಬಾರ್ಲಿ ಅಕ್ಕಿ ಅಂತ ಗಂಜಿ ಮಾಡ್ಕೊಂಡು ನಾವು ಮೂತ್ರ ಕಟ್ಟಾದಾಗ ಕುಡಿಯೋದ್ರಿಂದ ನಮಗೆ ಮೂತ್ರ ಸರಳವಾಗಿ ವಿಸರ್ಜನೆ ಆಕತಿ. ಆ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು.